ನಮಸ್ಕಾರ. ಮುಖ್ಯಾಂಶಗಳು. ದೇಶದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಇಲ್ಲ, ಯಥೇಚ್ಛ ದಾಸ್ತಾನು ಲಭ್ಯ, ಸಾವಯವ ಕೃಷಿಗೆ ಸಬ್ಸಿಡಿ ನೀಡಲು ಕೇಂದ್ರದ ಚಿಂತನೆ. ಅನಂತಕುಮಾರ್. ಗಾಂಧೀಜಿ ಆಶಯದ ಎಲ್ಲರಿಗೂ ಸಮಾನ ಹಕ್ಕು ಹಾಗೂ ಅವಕಾಶಗಳ ಸಮಾಜ ನಿರ್ಮಾಣಕ್ಕೆ ಶ್ರಮಿಸುವುದು ಅಗತ್ಯ. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ. ದೇಶದ ವಿವಿಧೆಡೆ ಗಡಿ ಭದ್ರತಾ ಪಡೆ ಸಂಸ್ಥಾಪನಾ ದಿನಾಚರಣೆ, ಯೋಧರ ಕರ್ತವ್ಯ ನಿರ್ವಹಣೆಗೆ ರಾಜನಾಥ್ ಸಿಂಗ್ ಶ್ಲಾಘನೆ. ಹಾಗೂ ಆರ್ಬಿಐ ದ್ವೈಮಾಸಿಕ ಹಣಕಾಸು ನೀತಿ ಪ್ರಕಟ, ರೆಪೋ ಹಾಗೂ ಸಿಆರ್ಆರ್ ದರ ಯಥಾಸ್ಥಿತಿ ಮುಂದುವರಿಕೆ. ವಾರ್ತೆಗಳ ವಿವರ. ಕರ್ನಾಟಕ ಹಾಗೂ ಇತರ ಕೆಲವು ರಾಜ್ಯಗಳಲ್ಲಿ ಹೊಸ ಯೂರಿಯಾ ರಸಗೊಬ್ಬರ ಕಾರ್ಖಾನೆಗಳನ್ನು ಸರ್ಕಾರ ಸ್ಥಾಪಿಸಲಿದೆ ಎಂದು ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಲೋಕಸಭೆಯ ಪ್ರಶ್ನೋತ್ತರ ವೇಳೆ ತಿಳಿಸಿದರು. ದೇಶದಲ್ಲಿ ಯೂರಿಯಾ ಉತ್ಪಾದನೆ 225ರಿಂದ 245 ಲಕ್ಷ ಮೆಟ್ರಿಕ್ ಟನ್ಗೆ ಹೆಚ್ಚಿದ್ದು, ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿಗೆ ತಂದಿರುವ 5 ವರ್ಷಗಳ ಹೊಸ ಯೂರಿಯಾ ನೀತಿ ಹಾಗೂ ಕಾರ್ಯಕ್ರಮ ಅನುಷ್ಠಾನದಿಂದ ದೇಶದಲ್ಲಿ ಅದರ ಉತ್ಪಾದನೆ ಹೆಚ್ಚಿ ಕೊರತೆ ನಿವಾರಣೆಯಾಗಿದೆ. ಇನ್ನು ಮುಂದೆ ಯೂರಿಯಾ ಆಮದು ನಿಲ್ಲಿಸುವುದಲ್ಲದೆ ವಿದೇಶಗಳಿಗೆ ರಫ್ತು ಮಾಡಲಾಗುವುದು ಎಂದು ಅವರು ಹೇಳಿದರು. ದೇಶದಲ್ಲಿ ರಸಗೊಬ್ಬರಗಳ ಅವಶ್ಯಕತೆ 10 ಲಕ್ಷ ಟನ್ ಆಗಿದ್ದು, ಈಗಾಗಲೇ 11 ಲಕ್ಷ ಟನ್ ದಾಸ್ತಾನಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸಾವಯವ ಕೃಷಿಗೆ ಧನ ಸಹಾಯ ನೀಡುವ ಬಗ್ಗೆಯೂ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ ಎಂದು ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ ತಿಳಿಸಿದರು. गैस ग्रिड और बाकी जो इंफ्रास्ट्रक्चर है उसका स्थिति क्या है देख करके उसके बारे में हम निर्णय गुजरात सरकार के साथ हम सलाह मशुरा करके लेंगे. तो हमने ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಕೃಷಿ ಮೇಲೆ ಹವಾಮಾನ ವೈಪರೀತ್ಯಗಳ ದುಷ್ಪರಿಣಾಮ ಕುರಿತಂತೆ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. 2007-8ರಲ್ಲಿ ರೂಪಿತವಾಗಿದ್ದ ಕೃಷಿ ನೀತಿ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯ ಪ್ರತಿಕೂಲ ಪರಿಣಾಮ ಅಷ್ಟಾಗಿರಲಿಲ್ಲ. ಈಗ ಅದು ಹೆಚ್ಚಿದ್ದು ಬರ, ಅತಿವೃಷ್ಟಿ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಹೊಸ ನೀತಿ ರೂಪಿಸಲು ಉದ್ದೇಶಿಸಿದ್ದು, ಅದಕ್ಕಾಗಿ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ರಾಧಾ ಮೋಹನ್ ಸಿಂಗ್ ಹೇಳಿದರು. ರಾಜ್ಯಸಭೆಯಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಸಂವಿಧಾನ ಬದ್ಧತೆ ಕುರಿತ ಚರ್ಚೆ ಇಂದು ಕೂಡ ಮುಂದುವರೆದಿದೆ. ಕರ್ನಾಟಕದ ಸಂಸದ ರಾಜೀವ್ ಚಂದ್ರಶೇಖರ್ ಚರ್ಚೆಯಲ್ಲಿ ಪಾಲ್ಗೊಂಡು, ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಅದ್ಭುತ ಕೊಡುಗೆ, ಈ ಬಗ್ಗೆ ನಮಗೆಲ್ಲ ಹೆಮ್ಮೆ ಇದ್ದು ಇದರ ಕರ್ತೃವಿಗೆ ನಮ್ಮ ಕೃತಜ್ಞತೆ ಎಂದರು. ಸಂವಿಧಾನದತ್ತವಾಗಿ ತಾರತಮ್ಯವಿಲ್ಲದೆ ಎಲ್ಲ ಪ್ರಜೆಗಳಿಗೂ ಸಮಾನ ಹಕ್ಕು ಮತ್ತು ನ್ಯಾಯ ಕಲ್ಪಿಸಲಾಗಿದೆ. ಆದರೆ ನ್ಯಾಯದಾನ ವಿಳಂಬವಾಗುತ್ತಿದ್ದು, ಕಾನೂನು ಕೆಲವೊಮ್ಮೆ ಉಪೇಕ್ಷೆಗೆ ಒಳಗಾಗಿದೆ ಎಂದು ನುಡಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನಕ್ಕೆ ಎಲ್ಲಾ ಪಕ್ಷಗಳು ಬದ್ಧತೆ ವ್ಯಕ್ತಪಡಿಸಿರುವುದು ಸಂತೋಷದ ವಿಚಾರ ಎಂದರು. ಬಿಹಾರದ ಜೆಡಿಯು ಸಂಸದ ಕೆಸಿ ತ್ಯಾಗಿ ಸಹ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. माननीय नेता सदन को स्मरण कराना चाहता हूं कि एक चिट्ठी में डॉक्टर अंबेडकर लिखते हैं गांधी जी को कि तुम हिंदू की जात व्यवस्था के सबसे चतुर दलाल हो, ये वर्ड है. इसके बदले में गांधी जी लिखते हैं कि बाबा साहब आपने मुझे कम गाली दी, मेरे पुरखों ने जो तुम्हारे पुरखों के साथ अन्याय किया है उसके मुकाबले में कम गालियां. ಬಿಜೆಪಿ ಸಂಸದೀಯ ಮಂಡಳಿಯ ಸಭೆ ದೆಹಲಿಯಲ್ಲಿಂದು ನಡೆಯಿತು. ಅಸಹಿಷ್ಣುತೆ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಿನ್ನೆ ಕಲಾಪವನ್ನು ಪದೇ ಪದೇ ಮುಂದೂಡಿದ ಹಿನ್ನೆಲೆಯಲ್ಲಿ ಸದನದಲ್ಲಿ ಅನುಸರಿಸಬೇಕಾದ ತಂತ್ರಗಾರಿಕೆ ಕುರಿತು ಸಭೆಯಲ್ಲಿ ಸಮಾಲೋಚಿಸಲಾಯಿತು. ಚುನಾವಣಾ ವೈಫಲ್ಯ ಇತ್ಯಾದಿ ಮಹತ್ವದ ವಿಷಯಗಳ ಬಗ್ಗೆಯೂ ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಗಾಂಧೀಜಿ ಯುವಜನರ ಶಿಕ್ಷಣ ಮಹತ್ವವನ್ನು ಬಲವಾಗಿ ಪ್ರತಿಪಾದಿಸಿದ್ದರು ಎಂದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅಹಮದಾಬಾದ್ನಲ್ಲಿಂದು ಹೇಳಿದ್ದಾರೆ. ಗುಜರಾತ್ ವಿದ್ಯಾಪೀಠ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಶಿಕ್ಷಣ ಹಾಗೂ ಯುವಜನರಿಗೆ ಉದ್ಯೋಗ ನೀಡುವುದು ಸೇರಿದಂತೆ ಹಲವು ಉದಾತ್ತ ಆಲೋಚನೆಗಳನ್ನು ಅವರು ಹೊಂದಿದ್ದರು ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಸಬರ್ಮತಿ ಆಶ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಷ್ಟ್ರಪತಿ ವಿಭಜಿತ ಸಮಾಜ ನಿರ್ಮಿಸಬಾರದು ಎಂದು ಪ್ರತಿಪಾದಿಸಿದರು. ಎಲ್ಲರನ್ನೊಳಗೊಂಡ ಸಮಾಜ ನಿರ್ಮಾಣವಾಗಬೇಕೆಂದು ಕನಸು ಕಂಡಿದ್ದ ಗಾಂಧೀಜಿ ಎಲ್ಲರಿಗೂ ಸಮಾನ ಹಕ್ಕು ಹಾಗೂ ಅವಕಾಶಗಳನ್ನು ಕಲ್ಪಿಸುವ ಸದಾಶಯ ಹೊಂದಿದ್ದರು. ಇದನ್ನು ನಾವೆಲ್ಲರೂ ಸಾಕಾರಗೊಳಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. of learning
More so, as before coming here, I had the occasion to spend some time at Sabarmati Ashram that Bapu set up in 19. ಇಂದು ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ 50ನೇ ಸಂಸ್ಥಾಪನಾ ದಿನ ಆಚರಿಸಲಾಗುತ್ತಿದೆ. 1965ರ ಡಿಸೆಂಬರ್ 1ರಂದು ಸ್ಥಾಪಿತಗೊಂಡ ಬಿಎಸ್ಎಫ್ಗೆ ಕೆಎಫ್ ರುಸ್ತುಂಜಿ ಪ್ರಥಮ ವರಿಷ್ಠರಾಗಿದ್ದರು. ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಭಾಗವಹಿಸಿ ಗೌರವ ವಂದನೆ ಸ್ವೀಕರಿಸಿದರು. Shoulder to shoulder, Commander Shivayas Rathore, Commandant, taking that salute, followed by the parade to Shri Vivek Vijayan, Assistant Commandant. और ठीक इसके पीछे जम्मू फ्रंटियर का कंटिंजेंट कमान संभाली है श्री सिकंदर सिंह, डिप्टी कमांडेंट. And now heading toward फ्रंटियर का कंटिंजेंट कमान संभाली. इसी कड़ी में मुझे दिल्ली में आयोजित मुख्य ಬಳಿಕ ಮಾತನಾಡಿ, ಎಂತಹ ಕ್ಲಿಷ್ಟಕರ ಸನ್ನಿವೇಶದಲ್ಲಿಯೂ ಬಿಎಸ್ಎಫ್ ಯೋಧರು ತಮ್ಮ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದು ಅವರಿಗೆ ಎಲ್ಲ ಅಗತ್ಯ ಸೌಕರ್ಯ ಒದಗಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು. पराक्रम और बलिदान से लोगों को परिचित कराने के लिए बल ने उनकी वीर गाथाओं को एक पुस्तक के रूप में संग्रहित करने का प्रयास किया है. बल की ये पहल सराहनीय है और इसके लिए मैं सीमा सुरक्षा बल के महानिदेशक और सभी अधिकारियों को इसके लिए हार्दिक बधाई देता हूं. ದೇಶದ ಇತರೆಡೆಯೂ ಸಂಸ್ಥಾಪನಾ ದಿನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿವೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಹವಾಮಾನ ವೈಪರೀತ್ಯ ಕುರಿತ ಶೃಂಗಸಭೆಯ ಮುಖ್ಯಗೋಷ್ಠಿ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ದೇಶದ 125 ಕೋಟಿ ಜನರ ಆಶೋತ್ತರಗಳು ಬೆಳೆಯುತ್ತಿವೆ. 300 ದಶಲಕ್ಷ ಜನರು ಇಂದಿಗೂ ವಿದ್ಯುತ್ ಕೊರತೆ ಅನುಭವಿಸುತ್ತಿದ್ದಾರೆ. 2030ರ ವೇಳೆಗೆ ಶೇಕಡಾ 33ರಿಂದ 35ರಷ್ಟು ಪ್ರಮಾಣದಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸುವ ಗುರಿಯನ್ನು ಭಾರತ ಹೊಂದಿದ್ದು, ಈ ನಿಟ್ಟಿನಲ್ಲಿ ಅರಣ್ಯ ಪ್ರದೇಶ ವಿಸ್ತರಿಸಲು ಕ್ರಮ ಕೈಗೊಳ್ಳುತ್ತಿದೆ. ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಅಧಿಕ ವಿದ್ಯುತ್ ಉತ್ಪಾದಿಸುವುದಕ್ಕೂ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದರು. ನವೀಕರಿಸಬಹುದಾದ ಇಂಧನ ಮೂಲಗಳಿಂದ 2022ರ ವೇಳೆಗೆ 125 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಇದ್ದು, ಆ ನಿಟ್ಟಿನಲ್ಲಿ ಹಲವು ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಇಂಗಾಲದ ಹೊರಸೂಸುವಿಕೆಯು ತಗ್ಗಲಿದೆ. ಸಾಂಪ್ರದಾಯಿಕ ಇಂಧನ ಮೇಲಿನ ನಮ್ಮ ಅವಲಂಬನೆ ಕಡಿಮೆ ಮಾಡಲಾಗುತ್ತಿದೆ. ಸಾಧ್ಯವಾದಷ್ಟು ನವೀಕರಿಸಬಹುದಾದ ಇಂಧನ ಮೂಲಗಳ ಬಳಕೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ ಪ್ರಧಾನಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅವಶ್ಯ ಎಂದು ಬಲವಾಗಿ ಪ್ರತಿಪಾದಿಸಿದರು. Dependence on fossil fuel through levies and reduction in subsidies. हो गए हैं. सम्मेलन में अपने ಶೃಂಗಸಭೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ವಿಮಾನದಲ್ಲಿ ದೆಹಲಿಗೆ ವಾಪಸ್ಸಾದರು. सम्मेलन में शिरकत करने के बाद पीएम मोदी ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ 35ನೇ ಪುಣ್ಯತಿಥಿ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಕೆಂಗಲ್ ಅವರ ಪ್ರತಿಮೆಯ ಬಳಿ ಅವರ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುಷ್ಪ ನಮನ ಸಲ್ಲಿಸಿದರು. ಸಚಿವರಾದ ಕೆಜೆ ಜಾರ್ಜ್, ಎಚ್ ಆಂಜನೇಯ ಹಾಗೂ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಹಾಜರಿದ್ದರು. ದ್ವೈಮಾಸಿಕ ನೀತಿ ದರಗಳ ಪರಾಮರ್ಶೆ ನಡೆಸಿರುವ ಆರ್ಬಿಐ ರೆಪೋ ಹಾಗೂ ಸಿಆರ್ಆರ್ ನೀತಿ ದರಗಳಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಮುಂದುವರೆಸಿದೆ. ರಿಸರ್ವ್ ಬ್ಯಾಂಕ್ ಗವರ್ನರ್ ರಘುರಾಮ್ ರಾಜನ್ ಮುಂಬೈನಲ್ಲಿಂದು ದ್ವೈಮಾಸಿಕ ನೀತಿ ಪ್ರಕಟಿಸಿ ರೆಪೋ ದರ ಪ್ರಸಕ್ತ ಶೇಕಡಾ 6.75 ಹಾಗೂ ಸಿಆರ್ಆರ್ ದರ ಶೇಕಡಾ 4ರ ದರಗಳಲ್ಲೇ ಮುಂದುವರಿಯುತ್ತದೆ ಎಂದು ತಿಳಿಸಿದರು. ಮುಂದಿನ ಬೆಳವಣಿಗೆಗಾಗಿ ನೀತಿ ದರಗಳಲ್ಲಿ ಹೊಂದಾಣಿಕೆ ಮಾಡಲಾಗುವುದು ಎಂದರು. ಆರ್ಥಿಕ ವರ್ಷ 2016ರಲ್ಲಿ ಪ್ರಗತಿ ದರ ಶೇಕಡಾ 7.4 ಅಷ್ಟಾಗುವ ಅಂದಾಜಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅರ್ಥವ್ಯವಸ್ಥೆಯಲ್ಲಿ ತ್ವರಿತ ಚೇತರಿಕೆಯ ಲಕ್ಷಣಗಳು ಕಂಡುಬಂದಿವೆ ಎಂದು ಅವರು ತಿಳಿಸಿದರು. There are obviously both upside and downside risks to consumer price inflation. We've highlighted some of the sources of risks going forward. One could imagine that there could be downside risks from, say, commodity prices, especially oil. But of course, given where oil is produced, there are also potentially upside risks if there are political events that constrain the supply of oil.
ಪೆಟ್ರೋಲ್ ಹಾಗೂ ಡೀಸೆಲ್ ದರದಲ್ಲಿ ಅಲ್ಪ ಇಳಿಕೆಯಾಗಿದ್ದು ಪ್ರತಿ ಲೀಟರ್ ಪೆಟ್ರೋಲ್ನಲ್ಲಿ 58 ಪೈಸೆ ಹಾಗೂ ಡೀಸೆಲ್ನಲ್ಲಿ 25 ಪೈಸೆ ಬಂದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆ ಹಿನ್ನೆಲೆಯಲ್ಲಿ ದರ ಪರಿಷ್ಕರಣೆ ಮಾಡಲಾಗಿದೆ. ವಿಶ್ವದಾದ್ಯಂತ ಇಂದು ಏಡ್ಸ್ ದಿನ ಆಚರಿಸಲಾಗುತ್ತಿದೆ. ಏಡ್ಸ್ ರೋಗ ಉಂಟುಮಾಡುವ HIV ಸೋಂಕು ಹರಡುವಿಕೆ ತಡೆಯಲು ಜನಜಾಗೃತಿ ಮೂಡಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶ. 2030ರ ವೇಳೆಗೆ HIV ಸೋಂಕು ಸಂಪೂರ್ಣ ನಿರ್ಮೂಲನೆ ಈ ಬಾರಿಯ ಘೋಷವಾಕ್ಯವಾಗಿದೆ. ಇದಕ್ಕಾಗಿ ಭಾರತ ಹಾಗೂ ವಿಶ್ವದ ಇತರೆಡೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶ್ವಸಂಸ್ಥೆ ವರದಿ ಅನ್ವಯ ಏಡ್ಸ್ ಚಿಕಿತ್ಸೆಗಾಗಿ ಜೀವರಕ್ಷಕ ಔಷಧಿ ಬಳಸುತ್ತಿರುವ ರೋಗಿಗಳ ಸಂಖ್ಯೆ 2010ರಿಂದ ದ್ವಿಗುಣಗೊಂಡಿದೆ. ಆದರೆ ಹೊಸ ರೋಗಿಗಳ ಸಂಖ್ಯೆ 2000 ಇಸವಿಯಿಂದ ಈಚೆಗೆ 35% ತಗ್ಗಿದೆ. ಕೃಷಿಯಿಂದ ವಿಮುಖವಾಗುತ್ತಿರುವ ರೈತರ ಸಂಖ್ಯೆ ಹೆಚ್ಚುತ್ತಿರುವ ಮಧ್ಯೆಯೇ ಉಡುಪಿ ಜಿಲ್ಲೆ ಬೈಂದೂರಿನ ಕೃಷಿ ಪದವೀಧರರಾದ ತಿಮ್ಮಣ್ಣ ಹೆಗಡೆ ಮತ್ತು ವಿಜಯ ದಂಪತಿಗಳು ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹೆಚ್ಚಿನ ಲಾಭ ಗಳಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಬೈಂದೂರು ಸಮೀಪ ಹಳ್ಳಿ ಹೊಸೂರು ಗ್ರಾಮದಲ್ಲಿ 5 ಎಕರೆ ಭೂಮಿ ಖರೀದಿಸಿ ಕೃಷಿಯಲ್ಲಿ ತೊಡಗಿಸಿಕೊಂಡ ದಂಪತಿ ಅಲ್ಪ ಭೂಮಿಯಲ್ಲೇ ಉದ್ದು, ಅವರೆ, ತೆಂಗು ಸೇರಿದಂತೆ ಎಲ್ಲಾ ಪದಾರ್ಥಗಳನ್ನು ಬೆಳೆಯುತ್ತಿದ್ದಾರೆ. ಜೊತೆಗೆ ಸಾವಯವ ಗೊಬ್ಬರವನ್ನು ತಯಾರಿಸಿ ಉತ್ತಮ ಲಾಭ ಗಳಿಸುವ ಜೊತೆಗೆ ಹೈನುಗಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಧಿಕ ಆದಾಯ ಪಡೆಯುತ್ತಿದ್ದಾರೆ. ಸರ್ಕಾರದಿಂದ ಕೊಡಮಾಡುವ 2015ನೇ ಸಾಲಿನ ಕೃಷಿ ಪಂಡಿತ್ ಪ್ರಶಸ್ತಿಗೆ ಭಾಜನರಾಗಿರುವ ದಂಪತಿ ದೂರದರ್ಶನದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು. ಹಾಳುಬಿದ್ದಂಥ ಭೂಮಿಗೆ ಅನೇಕ ಒಂದು ನಿಯಮಗಳನ್ನು ಪಾಲಿಸಿಕೊಂಡು ನಾವು ಕೃಷಿಯನ್ನು ಮಾಡಿದ್ವಿ. ಕೃಷಿ ಯಾಂತ್ರೀಕರಣವನ್ನು ಮಾಡಿಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಹೈನುಗಾರಿಕೆಯನ್ನು ಅಳವಡಿಸ್ಕೊಂಡು ಬೆಳೆ ವಿಂಗಡಣೆಯನ್ನು ಮಾಡಿಕೊಂಡು ಮಿಶ್ರ ಬೆಳೆ ಹಾಗೆ ಅಂತರ ಬೆಳೆಗಳನ್ನು ತೆಗೆದುಕೊಂಡು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕೃಷಿಯನ್ನು ಎಷ್ಟರ ಮಟ್ಟಿಗೆ ಒಳ್ಳೆ ಲಾಭದಾಯಕವಾಗಿ ಮಾಡಬಹುದು, ಖರ್ಚನ್ನು ಕಮ್ಮಿ ಮಾಡಬಹುದು ಅಂತ ನಾವು ಮಾಡಿ ಲಾಭವನ್ನು ತೋರಿಸ್ಕೊಂಡು ಇವತ್ತು ಸ್ವಂತ ಮನೆ, ಸ್ವಂತ ಕಾರು, ಸ್ವಂತ ಭೂಮಿಯನ್ನು ಹೊಂದಿ ಒಂದು ಲಾಭದಾಯಕವಾದಂಥ ಕೃಷಿಕ ಅಂತ ಅನಿಸ್ಕೊಂಡು ಊರವರ ಮಧ್ಯದಲ್ಲಿ ನಾನು ಬದುಕ್ತಾ ಇದ್ದೇನೆ. ಕೃಷಿಯಲ್ಲಿ ಸಾಮಾನ್ಯವಾಗಿ ಗಂಡಸೊಬ್ಬರಿಂದನೇ ಅಥವಾ ಮನೆ ಯಜಮಾನರೊಬ್ಬರಿಂದನೇ ಕೃಷಿ ಕೆಲಸಗಳು ಯಾವುದು ಸಾಧ್ಯ ಆಗೋದಿಲ್ಲ. ಗಂಡನ ಜೊತೆಗೆ ಸಹಕರಿಸ್ಕೊಂಡು ಹೋದ್ರೆ ಮಾತ್ರ ಅದರಲ್ಲಿ ಆರ್ಥಿಕ ಲಾಭವನ್ನು ಕೂಡ ಪಡ್ಕೋಬಹುದು. ಯಾಕೆಂದ್ರೆ ಎಲ್ಲಾ ಕೆಲಸಗಳಿಗೂ ನಾವು ಕೆಲಸಗಾರನ ಹಾಕೊಂಡು ಮಾಡ್ತೇವೆ ಅಂತಂದ್ರೆ ಅದರಲ್ಲಿ ಯಾವುದು ಒಂದು ಲಾಭದ ಅಂಶ ನಮಗೆ ದೊರೆಯೋದಿಲ್ಲ. ಯಕ್ಷಗಾನ ಬಯಲಾಟ ಅಕಾಡೆಮಿ ವತಿಯಿಂದ ವಿಶೇಷ ಘಟಕ ಯೋಜನೆಯಡಿ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ನಿನ್ನೆ ಬಯಲಾಟ ರಂಗ ತರಬೇತಿ ಶಿಬಿರ ಮತ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ವಿಶ್ವವಿದ್ಯಾಲಯದ ಡಿವಿ ಗುಂಡಪ್ಪ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕ ಡಾಕ್ಟರ್ ಡಿವಿ ಪರಶಿವಮೂರ್ತಿ ಶಿಬಿರಕ್ಕೆ ಚಾಲನೆ ನೀಡಿದರು. ಬಳಿಕ ಜನಪದ ಕಲೆಯಾದ ಯಕ್ಷಗಾನ ಬಯಲಾಟ ಗ್ರಾಮೀಣ ಜನರ ಮುಗ್ಧ ಮನಸ್ಸುಗಳ ಅಭಿವ್ಯಕ್ತಿಗೆ ಒಂದು ಮಾಧ್ಯಮವಾಗಿದ್ದು ಕಲಾವಿದರು ತಮ್ಮ ಸುಖ ಹಂಚಿಕೊಳ್ಳಲು ಹಾಗೂ ದುಃಖ ದುಮ್ಮಾನಗಳನ್ನು ಮರೆಯಲು ಕಲಾ ಪ್ರದರ್ಶನವನ್ನು ಅವಲಂಬಿಸುತ್ತಿದ್ದರು. ಯಕ್ಷಗಾನ ಬಯಲಾಟ ಅಕಾಡೆಮಿ ಬರೀ ನಗರ ಪ್ರದೇಶಕ್ಕೆ ಮೀಸಲಾಗದೆ ಗ್ರಾಮೀಣ ಭಾಗವಾದ ಪಾವಗಡದಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ಪ್ರಶಂಸಾರ್ಹ ಎಂದರು. ಈ ಜನಪದ ಕಲೆಗಳು ಉಳಿಯೋದ್ರಿಂದ ನಮ್ಮ ಮುಗ್ಧ ಜನರ, ನಮ್ಮ ಪೂರ್ವಿಕರ ಸಂಪ್ರದಾಯಗಳು, ಆಚರಣೆಗಳು, ವಿಧಿ ನಿಷೇಧಗಳು. ಛತ್ತೀಸ್ಗಢದ ರಾಯ್ಪುರದಲ್ಲಿ ನಿನ್ನೆ ನಡೆದ ಹಾಕಿ ವಿಶ್ವ ಲೀಗ್ ಫೈನಲ್ ಪಂದ್ಯದಲ್ಲಿ ಭಾರತ ನೆದರ್ಲ್ಯಾಂಡ್ಸ್ ವಿರುದ್ಧ 1-3 ಗೋಲುಗಳ ಅಂತರದಲ್ಲಿ ಪರಾಭವಗೊಂಡಿದೆ. ಬಿ ಗುಂಪಿನಲ್ಲಿ ಭಾರತ ಈವರೆಗೆ ಯಾವುದೇ ಜಯ ದಾಖಲಿಸಿಲ್ಲ. 2 ಸೋಲು ಹಾಗೂ 1 ಪಂದ್ಯ ಡ್ರಾ ಮಾಡಿಕೊಂಡಿರುವ ಭಾರತ ಗೆಲುವಿನ ಲಯ ಕಂಡುಕೊಳ್ಳಬೇಕಿದೆ.
ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 91 ಅಂಕಗಳ ಏರಿಕೆ ನಂತರ 26,237ರಲ್ಲಿತ್ತು. ನಿಫ್ಟಿ ಸಹ 27 ಅಂಕಗಳ ಏರಿಕೆ ನಂತರ 7,962ರಲ್ಲಿತ್ತು. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 5 ಅಂಕಗಳ ಏರಿಕೆ ನಂತರ 26,147ರಲ್ಲಿ ಹಾಗೂ ನಿಫ್ಟಿ ಸೂಚ್ಯಂಕ 9 ಅಂಕಗಳ ಏರಿಕೆ ನಂತರ 7,944ರಲ್ಲಿತ್ತು. ಈ ಮಧ್ಯೆ ಡಾಲರ್ ಎದುರು ರೂಪಾಯಿ ಮೌಲ್ಯ 16 ಪೈಸೆ ಏರಿಕೆ ನಂತರ 66.51ರಲ್ಲಿತ್ತು. ಮತ್ತೊಂದೆಡೆ ಏಷ್ಯಾ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಕೆಯಾಗಿದೆ. ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲ ಬೆಲೆ 29 ಸೆಂಟ್ಗಳ ಏರಿಕೆ ನಂತರ 1 ಬ್ಯಾರೆಲ್ಗೆ $41.94 ಮತ್ತು ಬ್ರೆಂಟ್ ನಾರ್ತ್ ಸಿ ಕಚ್ಚಾ ತೈಲ ಬೆಲೆ 18 ಸೆಂಟ್ಗಳ ಏರಿಕೆ ನಂತರ 1 ಬ್ಯಾರೆಲ್ಗೆ $44.79ಗಳಷ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಇಲ್ಲ, ಯಥೇಚ್ಛ ದಾಸ್ತಾನು ಲಭ್ಯ, ಸಾವಯವ ಕೃಷಿಗೆ ಸಬ್ಸಿಡಿ ನೀಡಲು ಕೇಂದ್ರದ ಚಿಂತನೆ, ಅನಂತಕುಮಾರ್. ಗಾಂಧೀಜಿ ಆಶಯದ ಎಲ್ಲರಿಗೂ ಸಮಾನ ಹಕ್ಕು ಹಾಗೂ ಅವಕಾಶಗಳ ಸಮಾಜ ನಿರ್ಮಾಣಕ್ಕೆ ಶ್ರಮಿಸುವುದು ಅಗತ್ಯ, ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ. ದೇಶದ ವಿವಿಧೆಡೆ ಗಡಿ ಭದ್ರತಾ ಪಡೆ ಸಂಸ್ಥಾಪನಾ ದಿನಾಚರಣೆ, ಯೋಧರ ಕರ್ತವ್ಯ ನಿರ್ವಹಣೆಗೆ ರಾಜನಾಥ್ ಸಿಂಗ್ ಶ್ಲಾಘನೆ. ಹಾಗೂ ಆರ್ಬಿಐ ದ್ವೈಮಾಸಿಕ ಹಣಕಾಸು ನೀತಿ ಪ್ರಕಟ, ರೆಪೋ ಹಾಗೂ ಸಿಆರ್ಆರ್ ದರ ಯಥಾಸ್ಥಿತಿ ಮುಂದುವರಿಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.